ಎಸ್ ಈಗ ಗಿಲ್ಲಿ ಊರಲ್ಲಿ ಇದ್ದೀವಿ, ಸಾಕಷ್ಟು ಹಿರಿಯರು ಕೂಡ ಮಾತಾಡುವಂತ ಕೆಲಸ ಮಾಡಿದ್ರೆ. ಅದ್ರ ಜೊತೆಗೆ ಈಗ ಬಹಳಷ್ಟು ಊರಿನ ಮಹಿಳೆಯರು ಕೂಡ ಇದ್ದಾರೆ, ಮಾತಾಡಿಸುವಂತ ಕೆಲಸ ಮಾಡೋಣ. ಯಾವ ರೀತಿಯಾದಂತ ಅಲ್ಲಿ ಗಿಲ್ಲಿ ಇದ್ದ ಅನ್ನೋದ್ರ ಬಗ್ಗೆ ಕೂಡ. ಅಮ್ಮ, ಗಿಲ್ಲಿ ತುಂಬಾ ಚಿಕ್ಕವರಿದ್ದಾಗಲೂ ಕೂಡ ಇಲ್ಲೇ ನೋಡಿರ್ತೀರಾ, ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಇದೇ ಏರಿಯಾದಲ್ಲಿ ಇಲ್ಲೇ ಇರೋದ್ರಿಂದ ಮನೆ ಓಡಾಡಿದ್ದಾರೆ. ಹೇಗಿತ್ತು ಗಿಲ್ಲಿ, ಈವ್ಗೆ ಹೇಗಿದ್ದಾನೆ ಅನ್ನುವಂಥದ್ದು? ಇಲ್ಲೇ ಓಡಾಡ್ಕೊಂಡು ಇಲ್ಲೇ ಓದ್ಕೊಂಡು ಐಟೆ ಮಾಡ್ಕೊಂಡು ಸ್ವಲ್ಪ ದಿನ ಕುರಿ ಆಡು ದನ ಗದ್ದೆ ಎಲ್ಲ ನೋಡ್ಕೊಂಡಿದ್ದಾಗಪ್ಪ ಇದ್ದು. ಅವಾಗ ಹೋಗಿ ಹೋಗಿ ಅದು ಅವನು ಯಾವಾಗ ಹೋಗಿ ಮ್ಯಾಚ್ ಮಾಡ್ಕೊತಿದ್ನ ಏನೋ ಅದೆಲ್ಲ ಗೆದ್ದು ಅವಾರ್ಡ್ ತಕ ಬತ್ತು. ಚೆನ್ನಾಗೆಲ್ಲ ಗದ್ದೆ ಹತ್ರ ಹೋಯ್ತಿದ್ನ, ಇದಕ್ಕೂ ಹೋಯ್ತಿದ್ನ, ಎಲ್ಲ ಮಾಡ್ತಿದ್ನ. ಇವಾಗ ಅಷ್ಟೇ ಅವನು ಇದಕ್ ಸೇರ್ಕೊಂಡ್ಮೇಲೆ ಊರ್ಗೆ ಅಷ್ಟು ಕಾಮಿಡಿ ಸೇರ್ಕೊಂಡ್ಮೇಲೆ ಊರ್ಗೆ ಅಷ್ಟು ಬರ್ಲಿಲ್ಲ. ಅಲ್ಲೆಲ್ಲ ಅವಾಗೆಲ್ಲ ಚೆನ್ನಾಗಿ ಊರಲ್ಲೇ ಇದ್ಕೊಂಡು ವ್ಯವಸಾಯ ನಾನು ಎಲ್ಲ ಮಾಡ್ಕೊಂಡಿತ್ತು. ಆಮೇಲೆ ಒಂದಿನ ಕೇಳ್ದಿ, ಇಲ್ಲಿ ಈಗ ಹೊಂಟೈತೆ ಇಲ್ಲ ಮಗ, ಅಲ್ಲೋಗಿ ಸೇರ್ಕ ಇದೆಯಲ್ಲ, ಈ ಧಾರಾವಾಹಿ ಫಿಲಮ್ ತೆಗಿತಾರಲ್ಲ, ಎಷ್ಟು ಕೊಡ್ರ ನಿನ್ಗೆ ಅಂತ. ಅಕ್ಕ ಇವಾಗ ಏನ್ ಸಂಬಳ ಗಿಂಬಳ ಇಲ್ಲ, ಮೆಣಸಿನ ಬಿಡಿಸ್ತಿದ್ಮ ಅವ್ರಿಗೆ ಒಂದ್ 15,000 ಕೊಡ್ತಾವ್ರೆ. ನಾನು ಅವ್ರು ಹೇಳಿದ್ದೇನೋ ಒಂದ್ ಸ್ವಲ್ಪ ಅಷ್ಟು ಹಿಡಿದು ಸುತ್ತ ಮಾಡ್ತೀನಿ ಕನಕ ಅನ್ನ. ಅವ್ರಿಗೆ ಗದ್ದೆ ಕೆಲ್ಸಕ್ಕೆ ಹೋಗಿದ್ಮು. ಹಂಗಂತಲೇ ಸರಿ ಕನಕ, ಈಗ ನೀನು ಪುನಃ ಇಲ್ಲಿ ಬತ್ತೆ ಸೇರ್ಕೊಂಡ್ಯಪ್ಪ ಅಂದಿ. ಇಲ್ಲ ಕನಕ, ನೋಡ್ತೀನಿ, ನನ್ನ ಹಣ ಬರೋ ಅದೃಷ್ಟ ಹೆಂಗಿದ್ದು ಹೋಯ್ತಾ ಇರ್ತೀನಿ, ಸದ್ಯಕ್ಕೆ ಈ ಕಡೆ ಬರೋದಿಲ್ಲ, ಅಲ್ಲೇ ಇರ್ತೀನಿ. ಯಾವಾಗ ಮಾತಾಡಿದ್ರಮ್ಮ ಈ ಮಾತುಗಳು ಗಿಲ್ಲಿ ಜೊತೆ? ಈ ಮಾತಾಡಿ 3 ವರ್ಷ ಆಯ್ತು. ನಾವು 3 ವರ್ಷದ ಹಿಂದೆ 3 ವರ್ಷದಿಂದ 2 ವರ್ಷ ಆಗೋಯ್ತು ಕಣಪ್ಪ. ನನ್ಗೂ ಸರಿಯಾಗಿ ನೆನಪು 2 ವರ್ಷ ಆಯ್ತು ಅನ್ಕೊಂಡಾನಿ. 2 ವರ್ಷದಿಲ್ಲ, ನನ್ಗೆ 16,000 ಕೊಡ್ತಾರ ಕಕ್ಕ, 15,000. ಈಗ ಏನ್ ಸಂಬಳ ಗಿಂಬಳ ಏನಿಲ್ಲ, ನಾನು ಸುಮ್ನೆ ಹೋಯ್ತೇವನಿ ಕನಕ ಅನ್ನ. ಅವಾಗ ಹೋಗುನು, ಯಾವಾಗ ಎಲ್ಲ ಕರೆಂಟ್ ಮಾಡ್ಕೊನೋ ಅವಡ್ ತಕ ಬಂದ್ಬಿಡುನು, ಅವಾಗ ಹೋಗುನು, ಬ್ಯಾಚಾಡಕ್ ಹೋಗುನು, ಅವಡ್ ತಕ ಬರೋನು. ಹಿಂಗೆ ಈ ಕುರಿ ಮೇಯ್ತಿದಂಗೆ ಗದ್ದೆ ತಾವು ಬೈತಿದಂಗೆ ಅವ್ರ ಅಪ್ಪನ ಹತ್ರ ನಿನ್ಗೆ ಏನು ಬರುದಿಲ್ಲ ಅಂತ, ಏನ್ ಕೆಲ್ಸ ಬರುದಿಲ್ಲ, ನೀವೆಲ್ಲ ಮಾಡ್ತಿದ್ಯಾ, ಉದಾರ ಆಯ್ತಿರಿ ಅಂತಿದ್ನ ಅವ್ರ ಅಪ್ಪ. ಆದ್ರೆ ಹೋಗಿ ಇಷ್ಟು ಚೆನ್ನಾಗಿ ಮುಂದೆ ಬರ್ತಾನೆ ಅಂತ ಗೊತ್ತೇ ಇರಲಿಲ್ಲ ನಮ್ಗೆ. ಇಲ್ಲಿ ಆಡಿ ಹುಟ್ಟು ಬೆಳೆದು ಅಂತ ತುಂಟಾಟ ಆಡ್ತಿರ್ಲಿಲ್ಲ, ಅಂತ ಪೋಲಿ ಆಟ ಆಡ್ತಿರ್ಲಿಲ್ಲ. ಚೆನ್ನಾಗಿ ಆಡ್ಕೊಂಡು ಬರೋನು, ಮರುವಾದಿ ಕೊಟ್ಟು ಮಾತಾಡ್ಸೋನು, ಅಕ್ಕನವ್ರ ಅಕ್ಕ, ಅತ್ತೆನವ್ರ ಅತ್ತ, ಚೆನ್ನಾಗಿ ಮಾತಾಡ್ಸ್ಕೊ ಬತ್ತಿದ್ನ. ಗದ್ದೆ ಹತ್ರ ಬಂದಾಗ ಮಾತ್ರ ಸಿಕ್ತಿದ್ನ, ನಮ್ಮ ಅವ್ರ ಗದ್ದೆ ಕೆಲ್ಸಕ್ಕೆ ಹೋದಾಗ ಬತ್ತಿದ್ನ. ಇವಾಗಲೂ ಈಗ ಸ್ವಲ್ಪ ದಿನದಲ್ಲಿ ನಾಟಿ ಗದ್ದೆ ನಾಟಿಲಿ ಬಂದಿದ್ನ. ಇವಾಗ 8ನೇ ತಿಂಗಳಲ್ಲಿ 8ನೇ ತಿಂಗಳು ಮುಗ್ದ, ಇನ್ನೇನು ಮುಗಿತಿದ್ದಂಗೆ ಅವಾಗ ಬನ್ನ. ಅಕ್ಕ ಯಾವನೋ ಒಂದು ಕಾಮಿಡಿ ಮಾಡ್ಬೇಕು ಮಾತಾಡಕ ಅನ್ನ. ಅವಾಗ ಏನೋ ಮಾತಾಡ್ದಮ್ಮ, ಈ ನಾನು ಹೇಳ್ಕೊಡುದು ಹೇಳಕ ಅನ್ನ. ಅದ್ ಹೇಳ್ದಿ ಗದಂಟಿಲ್ ಪೈರ್ ಹಿಡಿದ್ರು ನೋಡಪ್ಪ, ಅಲ್ಲಿ ಇದ್ಮಲ ಅಲ್ಲಿ ಬಂದಿದ್ಮಲ, ಅವಾಗ ಕೇಳದ್ನ. ನೀವು ಗಿಲ್ಲಿ ಜೊತೆ ನೀವು ಆಕ್ಟಿಂಗ್ ಮಾಡಿದೀರಾ ಯಾವ್ದ್ರಲ್ಲಿ? ಅದೊಂದೇ ಹಿಡಿದ್ಮಲ್ ನೋಡು. ಹೌದೌದು, ಅವ್ನು ಹೇಳ್ಕೊಟ್ಟಿದ್ದು ಹೇಳದಿ. ನೀನೇ ಏನ್ ಹೇಳಿದ್ರು? ಅವ್ರು ಹೇಳಿದ್ರು, ಅಕ್ಕ ನೀನು ಇವ್ರು ನಾವ್ ಯಾರನ್ನ ತೋರಿಸ್ತೀವಿ, ಯಾಕಪ್ಪ ಹಿಂಗ್ ಬೆಳ್ದ್ ನಿಂತಿದೀಯ, ಮದ್ವೆ ಆಗ್ದಾನೆ ಇಷ್ಟು ದಿನ ಮಂಗ ಅಂತ ಹೇಳಿದ್ರು. ನಾನೊಂದ್ ಸೇರ್ಸ್ ಕೇಳಿದ್ರೆ ಸಖತ್ತಾಗಿ ಹೇಳ್ದೆ ಕನಕ. ನಾನ್ ಹೇಳ್ದೆ, ಇಷ್ಟು ದಿನ ಮಂಗ ಅಪ್ಪ ಒಂದ್ ಮಾತು ಕೇಳ್ದಾನೆ, 1000 ದೊಣ್ಣೆಂಗ್ ನಿಂತಿದ್ದಿಲ್ಲ, ಇನ್ ಯಾವಾಗ ಮದ್ವೆ ಆಗೋದು ನೀನು ನಾನ್ ಕೇಳಿಸ್ಕೊಂಡ ಅಷ್ಟೇ. ಅವನು ಅವತ್ತೇ ಪುನಃ ಬರಲಿಲ್ಲ. ಪುನಃ ಒಂದಿನ ಬಂದಿದ್ದೇನೋ, ನಮ್ಮ ನಾಟಿ ಬಿಜಿ ಕಪ್ಪ ಸಿಕ್ನಿಲ್ಲ, ಹೊಂಟದ್ಮ. ಇವಾಗ ಏನಾರು ಇವತ್ತೇನಾರು ಬಂದ್ರೆ ನಾವು ಭೇಟಿ ಮಾಡ್ದಂಗ ಅವನ. ನಾಮ ಅವ್ನ್ ಗೆದ್ದು ಬಂದಿದ್ದು ತುಂಬಾ ಸಂತೋಷ ಆಯ್ತು. ನಾಮ ಅಷ್ಟಿಂದ ರವಿಚಂದ್ರನಲ್ಲಿ ಪ್ರೀತಿ ಕಾಣ್ತಿದ್ಮ, ಈಗ ಅವನ್ಗಿಂತ ಹೆಚ್ಚು ಪ್ರೀತಿ ಕಾಣುವಷ್ಟು ಬೆಳ್ದಾನೆ ಅವನು. ನೋಡಿ, ಎಷ್ಟೊಂದು ಪ್ರೀತಿ, ಎಷ್ಟೊಂದು ಅಭಿಮಾನ, ಜನರು ಈ ರೀತಿಯಾಗಿ ಕಾಣಿಸ್ತಾ ಇದಲ್ಲ, ನಿಜವಾಗ್ಲೂ ಕೂಡ ಅದು ಹಣೆ ಬರ ಅಂತಾರೆ, ಅದ್ರ ಜೊತೆಗೆ ಲಕ್ ಅಂತಾರೆ. ಸ್ಟಾರ್ ಅದು, ಸ್ಟಾರಕ್ಕಪ್ಪ. ಈಗ ನಾವು ಗದ್ದೆಗೆ ಐತೀವಿ, ನಮ್ಮ ಹಣೆ ಬರೋದು ಹೌದು, ಅವ್ನು ಸ್ಟಾರ್ ಚೆನ್ನಾಗಿರ್ಲಿ. ಹುಡ್ತದ, ಈಗ ದನ ಹುಟ್ಟಿರ್ತದೆ ಎಲ್ಲ ಬಸವನ ಆಗುದಿಲ್ಲ, ಯಾವ್ದು ಹೋಗ್ಬೇಕು ಅದೇ ಹೋಗುದು ಅಲ್ವಾ, ಯಾವ್ದು ಮೆರವಣಿಗೆ ಮಾಡ್ಬೇಕು ಅದನ್ನೇ ಮಾಡೋದು. ಅದಕ್ಕೆ ನಾವು ತುಂಬಾ ಇಷ್ಟ ಆಯ್ತು. ನಾನು ಅಷ್ಟು ದಿವಸ ಏನಂತ ಗೊತ್ತಾ, ಈ ನಮ್ಮ ಹೀರೋಯಿನು ರವಿಚಂದ್ರನು ಅನ್ಕೊಂಡಿದ್ಮ. ಇವಾಗ ನಮ್ಗೆ ಇಲ್ಲಿ ನೋಡಿದ್ಮೇಲೆ ಅವನಿಗಿಂತ ಇನ್ನೂ ಹೀರೋಯಿನ್ ಆಯ್ತಾನೆ ಅಂತ ತುಂಬಾ ಇಷ್ಟ. ಬಿಗ್ ಬಾಸ್ ದಿನ ನೋಡ್ತಿದ್ರಮ್ಮ ನೀವು ಮನೆಯಲ್ಲಿ? ಒಂದ್ ದಿನ ಮಿಸ್ ಮಾಡ್ತಿರ್ಲಿಲ್ಲ? ನೋಡ್ತಿದ್ಮ ಅಂದ್ರೆ ಒಂದ್ ಅರ್ಧ ಕೆಲ್ಸಕ್ಕೆ ಹೋಗಿ ಬರ್ತಿದ್ಮ, ಸಾಕಾಯ್ತಿತ್ತು. 6-6 ಗಂಟೆ ನೋಡ್ಕೊತಿದ್ಮ. ಹಳ್ಳಿ ನೀನ್ ಇಲ್ಲೇ ಸಾಕಾಯ್ತದ, ಗದ್ದಲೆ ಎಲ್ಲಪ್ಪ ಎಲ್ಲ ನೋಡ್ಕದ್ದು. ಮನೇಲಿ ಇದ್ರೆ ಅವೆಲ್ಲ. ಇವಾಗ ನಾಟಿಂದ ಬಂದ ಮೀಗ ಇಲ್ಲಿಗೆ ನಿನ್ನ ಹತ್ರ ಮಾತಾಡ್ತೇನೆ ನೋಡು ಅಮ್ಮ. ಈಗ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕಾಮಿಡಿ ಮಾಡ್ತಿದ್ದಂತ ಗಿಲ್ಲಿ ಆ ಡೈಲಾಗ್ಗಳೆಲ್ಲ, ಯಾಕಂದ್ರೆ ಈ ಹಳ್ಳಿ ಡೈಲಾಗು, ಈ ಮಂಡ್ಯ ಡೈಲಾಗು, ಮಳವಳ್ಳಿ ಡೈಲಾಗ್ ಎಲ್ಲ ಮಾಡ್ಬೇಕಾದ್ರೆ ಎಷ್ಟು ಖುಷಿ ಆಗ್ತಿದೆ. ನೋಡು ನಮ್ಮ ಊರ್ ಭಾಷೆ ಮಾತಾಡ್ತವನೆ ಅಂತ. ಒಬ್ರ ಹತ್ರ ಈ ನೀನ್ ಬೆಳೆ ಬೇಯಿಸೋದು, ನಿನ್ ಬೆಳೆ ಬೇಯಿಸದ್ದು ನಿನ್ ಬೆಳೆ ಅಂತಿಂದಲ್ಲ, ಅದನ್ನೆಲ್ಲ ನೋಡಮ್ಮಿ ಒಟ್ನಲ್ಲಿ. ಅದು ಅದೇನು ಸಾರ್ಗಕ ಸೊಪ್ಪು, ಕೊತ್ತಂಬರಿ ಬೀಜ ಅದೆಲ್ಲ ಅದೆಲ್ಲ ನೋಡಮ್ಮಿ. 6-6 ಗಂಟೆ ನೋಡ್ಕೊತಿದ್ಮ. ತುಂಬಾ 4 ಗಂಟೆ ನೋಡ್ಕ ಆಯ್ತಿರ್ಲಿಲ್ಲ, ಕೆಲಸ ಮಾಡೋಕೆ ಸಾಕಾಯ್ತಿತ್ತು ಕಣಪ್ಪ. 6-6 ಗಂಟೆ ನೋಡ್ತಿದ್ವಿ. ಇಷ್ಟೊತ್ನ ಕೂತ್ಕೊಂಡಾಗ ನೋಡ್ಕೊತಿದ್ಮೋ, ಇಲ್ಲ ಕೆಲಸದಿಂದ ಬೇಗ ಬಂದ್ರೆ ನೋಡ್ತಿದ್ಮೋ, ನೈಟ್ ಹೊತ್ತು 1/2 ಗಂಟೆ ನೋಡ್ತಿದ್ಮೋ. ನೋಡಿ, ಈಗ ಹಳ್ಳಿ ಹುಡುಗ ಇಡೀ ಕರ್ನಾಟಕದಾದಂತ ಹೆಸರು ಮಾಡವನೆ, ಅದ್ರಲ್ಲೂ ಕೂಡ ನಿಮ್ಮೂರು ಹುಡುಗ ಅಂತಂದಾಗ ಎಲ್ರೂ ಕೂಡ ಪ್ರೀತಿ ಕೊಡ್ತದೆ. ನನ್ಗ ತಮ್ಮನೇ ಆಗ್ಬೇಕು, ಚಿಕ್ಕಪ್ಪನ ಮಗ ಆಗ್ಬೇಕು. ನಮ್ ಚಿಕ್ಕಪ್ಪನ ಮಗನೇ ಆಗ್ಬೇಕು, ತಮ್ಮನೇ. ತುಂಬಾ ಖುಷಿ ಆಯ್ತು ಕಣಪ್ಪ. ಹಂಗನೆಲ್ಲ ಅವನು ಇವ್ನು ಯಾವಾಗ ಯಾವತ್ತು ವಯ್ಯ ರವಿಚಂದ್ರನ್ ಇಷ್ಟಪಡ್ತಿದ್ಮ. ನಮ್ಮ ಊರ್ಗ ಒಂದ್ಸಲ ಬಂದ್ರ ಆಗೋಲ್ಸ ವಯ್ಯ ಅಂತ.
ಆಡ್ತಿದ್ದ ಆಟಿಂಗ್ ನೋಡಿ ಅವ್ನು ತೆಗಿತಿದ್ದ ಫಿಲಮ್ ನೋಡಿ ತುಂಬಾ ಇಷ್ಟಪಡ್ತಿದ್ವ ಅವ್ನ ಸಾಂಗ್ ನೋಡಿ. ಈಗ ನಮ್ಗೆ ಇಲ್ಲಿ ಬಂದ್ಮೇಲೆ ರವಿಚಂದ್ರನ್ಗಿಂತೂ ಮೀರಿಸ್ತಾನೆ ಅಂತ ಅನ್ಕೊಂಡೆ ಅಲ್ವಾ? ಅಂದ್ರೆ ತುಂಬಾ ಇಷ್ಟ. ರವಿಚಂದ್ರ ಸರ್ ಜೊತೆನೂ ಕೂಡ ಒಂದೊಂದ್ಸಾರಿ ಕಾಮಿಡಿ ಮಾಡ್ತಿರ್ತಾನೆ ಗಿಲ್ಲಿ, ನೋಡಿರ್ಬೋದು ನೀವು. ತುಂಬಾ ಖುಷಿ ಆಗುತ್ತೆ ಅನ್ನೋಲ್ಲ. ಕಪ್ಪಿ ನಾನ್ ಹೇಳೋ ನೀನು ಕರೆಕ್ಟಾಗಿ ಅಂತ ರವಿಚಂದ್ರನ್ ಸರ್ ಮಾಡಿದ್ ನೋಡಮ್ಮಿ. ಚೆನ್ನಾಗ್ ಮಾಡೋ. ಕೊನೆಯದಾಗಿ ಈ ಊರಿನ ಒಂದಿಷ್ಟು ಹೆಮ್ಮೆ ಮಗ, ಈ ಕರ್ನಾಟಕದ ಒಂದಿಷ್ಟು ಹೆಮ್ಮೆ ಮಗ, ಒಂದಿಷ್ಟು ಹೆಸರು ಮಾಡಿದ್ದಾನೆ, ಏನ್ ಹೇಳ ಮಾಡ್ತೀರಾ ಅಭಿಮಾನಿಗಳಿಗೆ? ನಾವು ಇನ್ನೇನಪ್ಪ ಇಷ್ಟು ಗೆದ್ದು ಬಂದಲ್ಲ ಅದೇ ಖುಷಿ. ನಾವಂದ್ರೆ ನಾವು ಮಾಮೂಲಿಗೆ ಅದೇ ಕೆಲಸ ಮಾಡೋರು. ಅವ್ನ್ ಬಂದಿದ್ರಲ್ಲೇ ಇನ್ನಷ್ಟು ಬೆಳಿಲಿ ಅಂತ ಹಾರೈಸ್ತೀವಿ, ಅವ್ನಿಗೆ ಆಶೀರ್ವಾದ ಮಾಡ್ತೀವಿ. ಇನ್ನೂ ಬೆಳೆದು ಬಂದ್ರೆ ಮಾತಾಡ್ಸುರೆ, ಅವ್ನು ನಮ್ಮ ಹತ್ರ ಕಾಮಿಡಿ ಮಾಡ್ಬೇಕು ಅಂದ್ರೆ, ಒಂದ್ ಏನಾರು ಒಂದ್ ಸೀರಿಯಲ್ ತಗೋಬೇಕು ಅಂದ್ರೆ ಗದ್ದೆ ಹತ್ರ ಬಂದ್ರೆ ನಾವು ಅದ್ರಲ್ಲಿ ಭಾಗಿಯಾಯ್ತೀವಿ. ಆಯ್ತೀವಿ, ನಾವ್ ಮಾಡ್ತೀವಿ. ಅವ್ನು ಈಗ್ಲೂ ಬಂದ್ರೆ ಅವ್ನು ಕೇಳಿದ್ರೆ ಅವ್ನು ಹೇಳಿದ್ರೆ ಏನ್ ಹೇಳ್ತಾನೆ ಅದನ್ನ ನಾನು ಆಕ್ಟ್ ಮಾಡಕ್ ನಂಗೂ ತುಂಬಾ ಇಷ್ಟ ಅದ. ಏನೋ ಒಂಚೂರು ಮಾಡ್ತೀವಿ ಆದಷ್ಟ. ಅಂದ್ರೆ ನಿಮಗೂ ಕೂಡ ಚಿಕ್ಕ ವಯಸ್ಸಲ್ಲಿ ಕೂಡ ಇಷ್ಟ ಆಯ್ತಾ ನಾನು ಕೂಡ ಆಕ್ಟರ್ ಆಗ್ಬೇಕು ಅಂತ? ತುಂಬಾ ಇಷ್ಟ ಆಯ್ತು. ನಾನ್ ಅನ್ಕೊಂಡ ಇನ್ನೊಂದ್ ಜನ್ಮ ಅಂತಿದ್ರೆ ರವಿಚಂದ್ರನ್ ಜೊತೆಲಿ ಅಂದ್ರೆ ಕನ್ಸಿನ್ ರಾಜ ರವಿಚಂದ್ರ ಅವ್ರು ನಿಮ್ದು ದೊಡ್ಡ ಅಭಿಮಾನಿ. ತುಂಬಾ ರವಿಚಂದ್ರನ್ ಅಂದ್ರೆ ಇಷ್ಟ ಯಾರ್ದು ಕಂಡ್ರಿಗಿಂತ. ಈಗ ನಮ್ಗೆ ಇಲ್ಲಿ ಕಂಡ್ರಿ ರವಿಚಂದ್ರ ಅವ್ರ ಯಾವ ಸಿನಿಮಾ ಇಷ್ಟ ನಿಮ್ಗೆ? ಯಾವ್ದು ಇಷ್ಟ ಇಲ್ಲ ಅನ್ನುವಂಗೆ ಇಲ್ವಲ್ಲ, ಎಲ್ಲ ಇಷ್ಟ, ಎಲ್ಲ ಇಷ್ಟ, ಎಲ್ಲ ಇಷ್ಟ. ಅವ್ನು ಪ್ರೇಮಲೋಕ ಇಂದು ಇಷ್ಟ. ಅವಾಗೆ ಚಿಕ್ಕವಳು ನಾನು. ಅವಾಗೆ ಚಿಕ್ಕವಳು. ಮಲ್ಲ ಫಿಲಮು, ಪ್ರೇಮಲೋಕ ಇಂತಿಂತ ತೆಗೆದು ರಸಿಕಾ ಅಂತ ತುಂಬಾ ಇಷ್ಟ ನನಗೆ. ನೋಡ್ರಿ ರವಿಚಂದ್ರ ಅವ್ರ ಅಭಿಮಾನಿಗಳು ಹಿಂಗಿದಾರೆ. ಈಗ ಗಿಲ್ಲಿ ಅಭಿಮಾನಿಗಳಾಗ್ಬಿಟ್ಟಿದೀರಾ. ಅವಾಗ ರಾಜ್ಕುಮಾರ್ ಅಭಿಮಾನಿ ಆಗಿದ್ವು. ಅಷ್ಟೀಚೆಗೆ ಅವ್ರು ಇವರೆಲ್ಲ ಮಧ್ಯದಲ್ಲಿ ಬಂದ್ಮೇಲೆ ರಾಜ್ಕುಮಾರ್ ಬಿಟ್ರೆ ರವಿಚಂದ್ರನ್. ಅವಾಗ ರಾಜ್ಕುಮಾರ್ ಇಷ್ಟಪಡ್ತಿದ್ವು. ಅವಾಗ ರವಿಚಂದ್ರನ್ ಬತ್ತಿದ್ರು ಇಂಥ ಫಿಲಮ್ ಬತ್ತಿರಲ್ಲ. ಅವಾಗ ಪಳ ಇಂತಕ ಅವೆಲ್ಲ ತೆಗ್ದಿದ್ದಲ್ಲ, ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಪ್ರೇಮಲೋಕದಿಂದ ಬಂದ್ ಈಚೆಗೆ ನೋಡು, ಅಲ್ಲಿಂದ ಇಷ್ಟಪಟ್ಟು ಸ್ವಾಭಿಮಾನಿ. ಈಗ ಅಮ್ಮ ಬಿಗ್ ಬಾಸ್ ಮನೇಲಿ ನೋಡಿರ್ತೀರ ಗಿಲ್ಲಿ ಮತ್ತು ಕಾವ್ಯ ಅವರ ಜೋಡಿ, ಎಷ್ಟು ಖುಷಿ ಅನ್ಸುತ್ತೆ ಆ ಜೋಡಿ ನೋಡಿ. ಅವರು ಚೆನ್ನಾಗ್ ಮಾಡಿದ್ರು, ಕಾವ್ಯನೂ ಚೆನ್ನಾಗ್ ಮಾಡಿದ್ರು. ಕಾವ್ಯ ತುಂಬಾ ಚೆನ್ನಾಗ್ ಮಾಡಿದ್ರು. ಸ್ವಲ್ಪ ಒಳ್ಳೆತನ ಚೆನ್ನಾಗಿತ್ತು ಅವ್ರ ಹತ್ರ, ಕಾವ್ಯನ ಹತ್ರ. ಅಶ್ವಿನಿ ಗೌಡನಿಗಿಂತ ಕಾವ್ಯನ ಹತ್ರ ಚೆನ್ನಾಗಿತ್ತು ಒಳ್ಳೆತನ. ಅವ್ರು ಪರವಾಗಿಲ್ಲ ಪಾಪ, ಅವ್ರಿಗೂ ಒಟ್ಟವ್ರು ಇರಲಿಲ್ಲ. ಆದ್ರೆ ಒಂದ್ ಸ್ವಲ್ಪ ಸಿಟ್ಟು ಅಶ್ವಿನಿ ಗೌಡಂಗ್ ಮಾತ್ರ, ಯಾರಿಗೂ ಸಿಟ್ಟಿರ್ಲಿಲ್ಲ. ಎಲ್ಲ ಪಾಪ ಸೋತ್ಕೊ ಹೋಯ್ತಿದ್ರು. ಈಗ ಕರ್ನಾಟಕ ಜನತೆ, ಕರ್ನಾಟಕ ಅಭಿಮಾನಿಗಳು ಒಂದಿಷ್ಟು ಮಾತಾಡ್ಕೊಳ್ತಾ ಇದ್ದಾರೆ, ಗಿಲ್ಲಿ ಮತ್ತು ಕಾವ್ಯ ಅವ್ರ ಜೋಡಿ ತುಂಬಾ ಚೆನ್ನಾಗಿದೆ, ಒಂದಿಷ್ಟು ಮದುವೆ ಮಾಡಿಬಿಡೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ. ಮದುವೆ ಮಾಡೋಕೆ ಅಲ್ಲಿ ಬರ್ದಿರ್ಬೇಕಪ್ಪ. ನಾನು ನೀನು ಅನ್ಕೊಂಡ್ರೆ ಆಗುದಿಲ್ಲ. ಅದು ಅವ್ರಲ್ಲಿ ಏನ್ ಬರ್ತದೆ ಅದಂತಾನೆ ಆಗುದು. ನಾವೇನ್ ಮಾಡ್ತಿರ್ತೀವಿ ಅದೇ ಆಗುದು. ಈಗ ಅವ್ನ್ ಗೆಲ್ಬೇಕಂತ ನಮ್ ಕಂಡಿದ್ನ ಗೆಲ್ತಾನೆ ಅಂತ ಇಲ್ಲಿ ರಾತ್ರಿವರೆಗೂ ಗೊತ್ತಿರಲಿಲ್ಲ ಅನ್ಕೋ. ಸುಮಾರಾಗ ಅರ್ಧ ಪರ್ಧ ಗೊತ್ತಿತ್ತು. ಅದ್ರಲ್ಲಿ ಯಾವ್ದು ನೋಡಿ ಫಿಲಮ್ ಅಲ್ಲಿ ಹೇಳುವಂಗ ಈ ಕಲ್ಲಿ ಹಾಕ್ಬಿಟ್ರೆ ಸೋತೋದ್ರೆ ಸುಮ್ನೆ ಒಂದ್ ಭರವಸೆ ಇಟ್ಕೊಂಡಿದ್ರು. ಅದ್ರಲ್ಲಿ ಅವ್ರ ಏನೇನ್ ಬರ್ದಿತ್ತು. ಕಾವ್ಯ ಪಾಪ ತುಂಬಾ ಹೆಲ್ಪ್ ಮಾಡ್ತಿದ್ಲು, ಒಳ್ಳೆತನವಾಗಿತ್ತು, ಚೆನ್ನಾಗ್ ಮಾಡ್ತಿದ್ಲು. ಅದ್ರ ಜೊತೆಗೆ ಗಿಲ್ಲಿ ನಟನು ಅಳ್ಕೊಂಡ್ರೆ ಇದ್ ಮಾಡ್ತಿದ್ಲು, ತುಂಬಾ ಇಷ್ಟಪಡ್ತಿದ್ರು. ತುಂಬಾ ಖುಷಿ ಆಯ್ತಮ್ಮ ನಿಮ್ ಜೊತೆ ಮಾತಾಡಿ. ಯಾಕೆ ಅಂತಂದ್ರೆ ಓಕೆ ಅಮ್ಮ ಕೊಡ್ತೀನಿ. ಎಸ್, ನೋಡಿದ್ರಲ್ಲ ಗಿಲ್ಲಿ ಅವರ ಊರಲ್ಲಿ ಅಂತೂ ಪ್ರತಿಯೊಬ್ಬರು ಕೂಡ ಗಿಲ್ಲಿ ಅಭಿಮಾನಿಗಳಾಗಿದ್ದಾರೆ. ಮೊದಲು ರವಿಚಂದ್ರ ಅವರ ಅಭಿಮಾನಿಗಳಾಗಿದ್ರು, ಆದ್ರೆ ಇದೀಗ ಗಿಲ್ಲಿ ಅವರ ಅಭಿಮಾನಿ, ಅದ್ರ ಜೊತೆಗೆ ಆಕ್ಟ್ ಕೂಡ ಮಾಡಿದವರು ಅವ್ರ ಜೊತೆ. ಯಾಕಂದ್ರೆ ಈ ಶಾರ್ಟ್ ಮೂವಿಗಳಲ್ಲಿ ಆಗಿರ್ಬೋದು, ನಲ್ಲಿ ಮೂಳೆ ಆಗಿರ್ಬೋದು, ಈ ಬಂದಿರುವಂತ ಒಂದಿಷ್ಟು ಶಾರ್ಟ್ ಮೂವಿಗಳಲ್ಲೂ ಕೂಡ ನಾನು ಆಕ್ಟ್ ಮಾಡಿದ್ದೀನಿ, ಈಗಲೂ ಕೂಡ ಚಾನ್ಸ್ ಕೊಟ್ಟರೆ ನಾನು ಕೂಡ ಆಕ್ಟ್ ಮಾಡುವಂತ ಕನಸನ್ನ ಕಾಣ್ತಿದ್ದೀನಿ ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಮಾತಾಡಿದ್ರು. ಎಸ್, ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ನಾನು ಸಿರಾಜ್ ವಾಲಿಕರ್, ರಬಲ್ ಟಿವಿ, ಮಳವಳ್ಳಿ.